ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ಇವತ್ತು ವೀಕೆಂಡು. ಸೊ ನಾನು ನೆನ್ನೆ ನಮ್ಮ ಅಮ್ಮ ಮನೆಗೆ ಬಂದೆ ಸ್ಯಾಟರ್ಡೇ. ಇವತ್ತು ಸಂಡೇ. ಸೊ ನಾನಿವತ್ತು ಭಾವನಾಗೆ ಸರ್ಪ್ರೈಸ್ ಮಾಮ್ ಟು ಬಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾನು ನನ್ನ ಮಗ ನೆನ್ನೆನೇ ಬಂದುಬಿಟ್ವಿ ಇಲ್ಲಿ. ಅವಳು ಅಂದ್ಕೊಂಡಿದ್ದಾಳೆ ನಾವು ಜಸ್ಟ್ ಸುಮ್ಮನೆ ವಿಸಿಟಿಗೆ ಬಂದಿದ್ದೀವಿ ಅಂತ. ನಾನು ಬಂದಾದಮೇಲೆ ನಮ್ಮ ಆಂಟಿ ಸೌಮ್ಯ ಮತ್ತು ನನ್ನ ಇಬ್ಬರು ಕಸಿನ್ಸು ಎಲ್ಲರೂ ಬಂದಿದ್ದಾರೆ. ಸೊ ನಾವೆಲ್ಲ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಭಾವನ ಸದ್ಯಕ್ಕೆ ಮನೇಲಿಲ್ಲ, ನಾವು ಅವಳಿಗೆ ಅವಳ ಅಮ್ಮನ ಮನೆಗೆ ಕಳಿಸಿದ್ದೀವಿ. ಯಾಕಂದರೆ ನಾವೆಲ್ಲ ಪ್ರಿಪೇರ್ ಮಾಡಬೇಕಿತ್ತು, ಅದಕ್ಕೋಸ್ಕರ. ಸೊ ಆಚೆ ಕಡೆ ಹೋಗಿ ಹೇಗೆ ಪ್ರಿಪರೇಷನ್ ನಡೀತಾ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಆಗಿದ್ರೆ ಆಚೆ ಕಡೆ ಹೋಗೋಣ. ಎಲ್ಲ ಬೆಲೂನ್ಸ್ ಎಲ್ಲ ಆಲ್ರೆಡಿ ಬ್ಲೋ ಮಾಡಿದ್ದಾರೆ. ಈಗ ನೋಡಿ, ಇಲ್ಲೊಬ್ರು ಕೂತಿದ್ದಾರೆ. ಇವ್ರದ್ದೇ ಇವತ್ತು, ಇವರೇ ಹೋಸ್ಟ್ ಇವತ್ತಿನ ಮಾಮ್ ಟು ಬಿ ಇವೆಂಟ್ಗೆ. ನಮ್ಮಮ್ಮ ನನ್ನ ಮಗನ ಊಟ ಮಾಡಿಸ್ತಾ ಇದ್ದಾರೆ. ಸೌಮ್ಯ ನನ್ನ ಮಗನ ಜೊತೆ ಇಲ್ಲಿಗೆ ಕೂತ್ಕೊಂಡು, ಅವಳು ಇಷ್ಟೊತ್ತು ಬ್ಲೋ ಮಾಡ್ತಾಯಿದ್ದು ಬೆಲೂನು. ಇವಾಗ ಸದ್ಯಕ್ಕೆ ಕೂತಿದ್ದಾಳೆ. ಇಲ್ಲಿ ಸುಹಾಸು ಮತ್ತು ಇವರು ಅರವಿಂದು, ಇವರೆಲ್ಲ ನನ್ನ ಕಸಿನ್ಸು. ಸೊ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ದಾರೆ ಬೆಲೂನ್ ಬ್ಲೋ ಮಾಡೋಕ್ಕೆ. ನಮ್ಮ ಚಿಕ್ಕಮ್ಮ ನೋಡಿ ಇವಾಗ ಊಟ ಮಾಡಿಕೊಂಡು ನೀರು ಕುಡಿತಾ ಇದ್ದಾರೆ. ಓಕೆ, ಪಟೀಸ್ ಎಲ್ಲ ತೊಗೊಂಬಂದಿದ್ದಾನೆ ನನ್ನ ತಮ್ಮ. ಸೊ ಇದು ಬೆಲೂನ್ಸು, ಆಮೇಲೆ ಅಲ್ಲೊಂದಷ್ಟು ಪ್ರಾಪರ್ಟಿ ಇದೆ. ಇದು ನನ್ನ ಮಗ ಅಳ್ತಾ ಇದ್ದಾನೆ, ಏನಕ್ಕಂತ ಗೊತ್ತಿಲ್ಲ. ಊಟ ಮಾಡಿಸ್ತಾ ಇದ್ದಾರೆ, ಆದರೂ ಅಳ್ತಾ ಇದ್ದಾನೆ. ಬೆಲೂನ್ ಓದ್ತಾ ಇದ್ದಾರೆ. ಎಷ್ಟು ಬೆಲೂನ್ ಓದಿದ್ಯಾ ಇಲ್ಲಿವರೆಗೂ? ಬರೀ ಸುಳ್ಳು, ಒಂದೇ ಒಂದು. ಅದು ಊದಕ್ಕೇನೆ 10 ಮಿನಿಟ್ಸು. ಊದು. ಹಾಂ, ಸಾಕು. ಪ್ರಿಪ್ರೇಷನ್ಸ್ ಆಗಿದೆ. ಇಲ್ಲೊಂದಿಷ್ಟು ಬೆಲೂನ್ನ ನಾವು ಜಸ್ಟು ಪ್ರಿಪೇರ್ ಮಾಡಿಟ್ಟಿದ್ದೀವಿ. ಅಲ್ಲೊಂದು ಸ್ಟಾರ್ಸ್ ಇದೆ, ಅದು ಗೋಲ್ಡನ್ ಕಲರಲ್ಲಿದೆ ಅದು. ಮತ್ತು ಇನ್ನೂ ಇಷ್ಟು ಬೆಲೂನ್ಸ್ ಇದೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಡೆಕೋರೇಷನ್ಗೆ ಅಂತ ಏನೇನೋ ತೊಗೊಂಬಂದಿದ್ದಾನೆ. ಇದನ್ನು ಸ್ವಲ್ಪ ಹಾಕಬೇಕು ಡೆಕೋರೇಷನ್ಗೆ. ನೋಡಬೇಕು ಹೆಂಗೆ ಬರುತ್ತೋ, ಏನು ಮಾಡಬೇಕೋ. ಮಾಡ್ತಾ ಹೋದರೆ ಐಡಿಯಾ ಬರುತ್ತೆ, ಹಾಗೆ ಮಾಡೋದು. ನನ್ನ ಮಗಂದು 6 ಮಂತ್ಸ್ ಬರ್ಡೇ ವ್ಲಾಗ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಅದು ಕೂಡ ನಾವೇ ಮಾಡಿದ್ದು, ನಾವೇ ಮನೇಲಿ ಎಲ್ಲ ಡೆಕೋರೇಟ್ ಮಾಡಿದ್ದು. ಇವಾಗ ನನ್ನ ಹಸ್ಬೆಂಡು ಮತ್ತು ಶ್ರುತಿ ಅವ್ರ ಹಸ್ಬೆಂಡ್ ಬರ್ತಾ ಇದ್ದಾರೆ. ನನ್ನ ಹಸ್ಬೆಂಡಿಗೆ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ನೆನ್ನೆ ನನ್ನ ಜೊತೆ ಬಂದಿಲ್ಲ, ನಾನು ಆಟೋಲ್ಲಿ ಬಂದೆ. ಇವಾಗ ನನ್ನ ಹಸ್ಬೆಂಡು ಶ್ರುತಿ ಮತ್ತು ಅವ್ರ ಹಸ್ಬೆಂಡು ನನ್ನ ಹಸ್ಬೆಂಡ್ ಜೊತೆ ಬರ್ತಾ ಇದ್ದಾರೆ. ಸೊ ಆನ್ ದ ವೇ ಇದಾರಂತೆ. ಕಾಲ್ ಮಾಡಿದೆ, ಅವರು ಬಂದರೆ ನಮಗೊಂದು ಇನ್ನೊಂದು ಹೆಲ್ಪಿಂಗ್ ಹ್ಯಾಂಡ್ ಸಿಗುತ್ತೆ. ಬೇಗ ಎಲ್ಲ ಡೆಕೋರೇಟ್ ಮಾಡಿಬಿಡ್ಬೋದು. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅರವಿಂದ್ ಏನೋ ಮಾಡ್ತಾ ಇದೆಯಾ? ಅರವಿಂದ್ ದಾರ ತಗೊಂಡು ಬೆಲೂನ್ ಕಟ್ಟೋಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಎಲ್ಲ ಫೈನಲ್ ಡೆಕೋರೇಷನ್ ಎಲ್ಲ ಆದಮೇಲೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಅದ್ರ ಮಧ್ಯ ತೋರಿಸ್ತಾ ಹೋಗ್ತೀನಿ, ಏನೇನು ಮುಂದಕ್ಕೆ ಹೆಂಗೆ ಪ್ರೊಸೀಡ್ ಆಗ್ತೀನಿ ಏನೇನು ಅಂತ. ಬೆಲೂನ್ ಟೈ ಮಾಡ್ತಾ ಇದೀವಿ ನಾವು ಇವಾಗ. ಈ ಥರ ಫುಲ್ ಬಂಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಬೆಲೂನ್ ಟೈ ಮಾಡೋದು. ಈ ಥರ ಬಂಚಾಗಿ ಕಟ್ಟೋಕ್ಕೆ ಈ ಥರ ಕಟ್ಕೋತಾ ಇದ್ದೀವಿ. ಸದ್ಯಕ್ಕೆ ಇಷ್ಟ ಆಗಿದೆ, ಇನ್ನೂ ಅರವಿಂದ್ ಕಟ್ತಾ ಇದ್ದಾನೆ. ಒಂದು ಸ್ಟ್ಯಾಂಡ್ ಬೇಕಿತ್ತು ರೆಡಿ ಮಾಡೋಕ್ಕೆಲ್ಲ, ಡೆಕೋರೇಷನ್ ಮಾಡೋಕ್ಕೆ. ಆ ಸ್ಟ್ಯಾಂಡ್ ಸಿಗ್ತಾ ಇಲ್ಲ, ಎಲ್ಲಿಟ್ಟಿದ್ದೀವಿ ಅಂತ ನೆನಪು ಬರ್ತಿಲ್ಲ. ಅದೆಲ್ಲ ಇಡೋದೆಲ್ಲ ಭಾವನಾನೇ. ಸೊ ಗೊತ್ತಾಗ್ತಾಯಿಲ್ಲ, ಹುಡುಕಿ ಸಾಕಾಯಿತು ನನ್ನ ತಮ್ಮನಿಗೆ. ಕಡೆಗೆ ಅವಳಿಗೆ ಫೋನ್ ಮಾಡಿ ಕೇಳಿದ್ವಿ, ಯಾಕೋ ಒಬ್ರಿಗೆ ಸ್ಟ್ಯಾಂಡ್ ಬೇಕು, ಇದೆಯಾ, ಎಲ್ಲಿಟ್ಟಿದೆಯಾ ಅಂತ. ಸೊ ಅವಳು ಹೇಳಿದಾಳೆ ಒಂದು ಜಾಗ, ಅಲ್ಲಿ ಹುಡ್ಕೋದಕ್ಕೋಸ್ಕರ ಬಂದಿದ್ದೀನಿ. ಸಿಕ್ಕಿದ್ರೆ ಸಾಕು ನನಗೆ. ಆ ಸ್ಟ್ಯಾಂಡ್ ಇಲ್ಲೂ ಸಿಕ್ಕಿಲ್ಲ, ಅವಳು ಹೇಳಿದ ಜಾಗದಲ್ಲೂ ಹುಡುಕಿದೆ, ನಂಗೆ ಸಿಗ್ತಾ ಇಲ್ಲ. ನೋಡಬೇಕು ಆಲ್ಟರ್ನೇಟಿವ್ ಹೇಗೆ ಮಾಡಬೇಕು ಅಂತ. ವಿ ಆರ್ ಥಿಂಕಿಂಗ್, ನೋಡಬೇಕು ಹೆಂಗಾಗುತ್ತೆ ಅಂತ. ಈ ಸ್ಕ್ರೀನ್ದು ಸ್ಟ್ಯಾಂಡ್ ಇದೆ, ಅದಕ್ಕೆ ಕಟ್ಟೋಣ ಅನ್ಕೋತಾ ಇದ್ದೀವಿ. ಬಟ್ ಅದು ತುಂಬ ಹೈಟಲ್ಲಿದೆ, ಅದಕ್ಕೋಸ್ಕರ ಅದು ಯೋಚನೆ ಮಾಡ್ತಾಯಿದ್ದೀವಿ. ನೋಡಬೇಕು ಏನು ಮಾಡಬೇಕಂತ. ಇದು ನನ್ನ ಮಗ ನೋಡಿ ಬೆಲೂನಲ್ಲಿ ಆಟ ಆಡ್ತಾ ಇದ್ದಾನೆ. ಬೆಲೂನ್ ಬಿದ್ದಿದೆ ಒಂದು, ನೋಡಿ ಕುಳಕ್ಕೆ ಹೋಗ್ತಾ ಇದೆ. ಯಾವಾಗಲೂ ಇದೇ ಜಾಬ್ ಪಾಪ, ಬೆಲೂನ್ ಊದೋ ಜಾಬು. ಹೌದು, ಅದಕ್ಕೆ ಇವಾಗೆಲ್ಲ ಊದ್ತಾ ಇದ್ದೀವಿ, ಮ್ಯಾನ್ಯುವಲಿ ಊದ್ತಾ ಇದ್ದೀನಿ. ಆ ಪಂಪ್ ವರ್ಕ್ ಮಾಡ್ತಿಲ್ಲ ಇವಾಗ. ಸೊ ಇಲ್ಲಿ ನಾವು ಬ್ಯಾಕ್ ಡ್ರಾಪು ರೆಡಿ ಮಾಡ್ಕೋತಾ ಇದ್ದೀವಿ. ಪಿಂಕು ಮತ್ತು ಬ್ಲೂ ಥೀಮಲ್ಲಿ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಮಾಮ್ ಟು ಬಿ ಅಲ್ವಾ, ಅದಕ್ಕೋಸ್ಕರ ಪಿಂಕು ಮತ್ತು ಬ್ಲೂ ಕಲರು. ಅದು ಆಲ್ರೆಡಿ ಎಲ್ಲ ಪಿಂಕ್ ಅಂದರೆ ಗರ್ಲು, ಬ್ಲೂ ಅಂದರೆ ಬಾಯಿ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಮಾಮ್ ಟು ಬಿ ಮಾಡಬೇಕಾದ್ರೆ ಇದೆರಡೇ ಕಲರು ಜಾಸ್ತಿ ಎಲ್ಲರೂ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಅದನ್ನೇ ನಾನು
ಹಾಕ್ತಾ ಇದ್ದೀವಿ ಬ್ಯಾಕ್ಗ್ರೌಂಡಲ್ಲಿ. ಇಲ್ಲಿ ನಾನು ಬೆಲೂನ್ ಊದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದರೆ ಪಂಪ್ ನಮ್ಮದು ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಮ್ಯಾನ್ಯುವಲಿ ಎಲ್ಲ ಬೆಲೂನ್ಸ್ ನಾವು ಹುಡುಕ್ತಾ ಇದ್ದಿದ್ದು ರಾಡ್ ನಮಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಸ್ಕ್ರೀನ್ಗೆ ಸೆಲೋಫಿನ್ ಟೇಪ್ ಹಾಕ್ಬಿಟ್ಟು ಈ ಬ್ಯಾಕ್ ಡ್ರಾಪ್ನ ಅಂಟಿಸ್ತಾ ಇದ್ದೀವಿ. ಆ ರಾಡು ಬ್ಯಾಕ್ ಡ್ರಾಪ್ಗಂತಾನೆ ಇದ್ದಿದ್ದು, ಅದು ಅಮೆಝಾನಲ್ಲಿ ಸಿಗುತ್ತೆ. ಸೊ ಅದನ್ನು ತಗೊಂಡಿದ್ಲು ಭಾವನ, ಸೊ ಅದನ್ನು ಹುಡುಕಿದ್ವಿ ಬಟ್ ಸಿಕ್ಕಿಲ್ಲ. ನೀವಿಬ್ರು ಏನು ಕೆಲಸ ಮಾಡಲ್ವಾ? ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಕಾಫಿ ಕುಡಿತಾ ಇದ್ದೀನಿ, ಇದೊಂದು ಕೆಲಸ. ನಾನು ತಲೆ ಮಸಾಜ್ ಮಾಡ್ತಾ ಇದ್ದೀನಿ. ಬೆಲೂನ್ ಇಟ್ಕೊಂಡು ಅವಾಗಿಂದ ನಿಂತಿದ್ದಾನೆ, ಏನು ಕೆಲಸ ಮಾಡ್ತಿಲ್ಲ. ಇವರು ಅಷ್ಟೇ, ಕಾಫಿ ಕುಡ್ದಾಯ್ತು, ಅದೊಂದು ಹಿಡ್ಕೊಂಡು ಎಲ್ಲಿ ಕಟ್ಟಬೇಕಂತ ಗೊತ್ತಿಲ್ಲ, ಅದಕ್ಕೆ ಹಿಡ್ಕೊಂಡು ನಿಂತಿದ್ದಾರೆ. ನಾವು ಬಂದಿರೋದು ಪಾರ್ಟಿ. ಸೊ ಇಲ್ಲಿ ಭಾವನ ಅವ್ರ ಅಮ್ಮ ಮನೆಯಿಂದ ಬಂದ್ಲು, ಅವಳಿಗೆ ಕರೆದ್ವಿ ನಾವು. ನೋಡ್ಬಿಟ್ಟು ಅವಳಿಗೂ ಸರ್ಪ್ರೈಸ್ ಆಯಿತು, ಅವಳಿಗೂ ಗೊತ್ತಿರಲಿಲ್ಲ ಇವರೆಲ್ಲ ಬರ್ತಾರೆ, ಈ ಥರ ಎಲ್ಲ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀವಿ ಅಂತ. ಅವಳಿಗೂ ನೋಡ್ಬಿಟ್ಟು ಶಾಕೆ ಆದ್ಲು. ಆಮೇಲೆ ಅವಳು ರೆಡಿ ಆಗಲಿ ಅಂದ್ಬಿಟ್ಟೆ ನಾವು ಬೇಗ ಕರೆದ್ವಿ ಅವಳಿಗೆ, ಯಾಕಂದರೆ ಲೇಟ್ ಆಗುತ್ತೆ, ಎಲ್ಲರೂ ದೂರ ಹೋಗೋರಿದ್ರು, ಅದಕ್ಕೋಸ್ಕರ ಬೇಗನೆ ಅವ್ರ ಅಮ್ಮ ಮನೆಯಿಂದ ಕರ್ಕೊಂಬಂದ ನನ್ನ ತಮ್ಮ. ಸೊ ಇವಾಗ ಭಾವನ ರೆಡಿಯಾಗಕ್ಕೆ ಹೋದ್ಲು. ಅಷ್ಟರಲ್ಲಿ ಇವರು ಮಿಕ್ಕಿದ್ದ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ನಾವಿಬ್ರು ರೆಡಿ ಆಗಿದ್ದೀವಿ. ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಭಾವನಾನು ರೆಡಿ ಆಗಿದ್ದಾಳೆ, ಕೆಳಗೆ ಭಾವನ ಅವ್ರ ಅಮ್ಮನೂ ಬಂದಿದ್ದಾರೆ. ಸೊ ನಾವಿಬ್ರು ಇವಾಗ ಕೆಳಗೆ ಹೋಗ್ತೀವಿ. ಇನ್ನೊಂದು 5 ಮಿನಿಟ್ಸು ಭಾವನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿದ್ಲು. ಬನ್ನಿ ಇವಾಗ ನಾವು ಹೇಗೆ ಡೆಕೋರೇಟ್ ಮಾಡಿದ್ದೀವಿ ಎಲ್ಲ ತೋರಿಸ್ತೀನಿ. ನಾನು ಅರ್ಧ ಡೆಕೋರೇಟ್ ಆಗಿತ್ತು, ಆಲ್ಮೋಸ್ಟ್ ಮುಕ್ಕಾಲು ಆಗಿತ್ತು ಅನಿಸುತ್ತೆ. ನಾನು ಮೇಲೆ ಬಂದುಬಿಟ್ಟೆ ರೆಡಿ ಆಗಬೇಕು ಅಂತ, ನನಗೂ ಫೈನಲ್ ಲುಕ್ ಹೇಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಕೆಳಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಎಸ್ ಬಾಯ್. ಸೊ ಈ ಥರ ಡೆಕೋರೇಟ್ ಮಾಡಿದ್ವಿ ಎಲ್ಲ. BG ಅಂತಲೂ ಒಂದು ಲೈಟ್ ಬರೋವಂಥದ್ದು ಐಟಮ್ ತಂತಿದ್ದ, ಅದು ಇಟ್ಟಿದ್ವಿ. ಇಲ್ಲಿ ನಮ್ಮಮ್ಮ, ನನ್ನ ಚಿಕ್ಕಮ್ಮ, ಅದು ಭಾವನ ಅವ್ರ ಅಮ್ಮ, ಮತ್ತು ಇದು ಶ್ರುತಿ ನನ್ನ ಕಸಿನ್ ಸಿಸ್ಟರು, ಇವರೆಲ್ಲ ನನ್ನ ಕಸಿನ್ಸು. ಸೊ ಎಲ್ಲರೂ ಎಲ್ಲ ರೆಡಿ ಆದಮೇಲೆ ಇವಾಗ ಕೂತಿದ್ದೀವಿ. ಭಾವನ ಕೇಕ್ ಕಟ್ ಮಾಡಬೇಕು, ಅದಕ್ಕೋಸ್ಕರ ಕೂತಿದ್ದೀವಿ. ಭಾವನೂ ಇಲ್ಲಿ ರೆಡಿಯಾಗಿ ಬಂದಳು. ಸೊ ಇವಾಗಿಲ್ಲಿ ನನ್ನ ತಮ್ಮ ಭಾವನಾಗೆ ಸ್ಯಾಶ್ ಆಗ್ತಾ ಇದ್ದಾನೆ, ಮಾಮ್ ಟು ಬಿದು. ಇದು ಈಗ ಕೇಕ್ ರಿವೀಲ್ ಮಾಡಿದ್ವಿ ಭಾವನಾಗೆ. ಇದೇ ಕೇಕು ನಾವು ಮಾಡಿಸಿದ್ದು, ಇದು ಕಸ್ಟಮೈಸ್ ಮಾಡಿಸಿದ್ದು ಕೇಕು. ಇದು 2 ಕೇಕ್ದು ಡಿಸೈನ್ ತಗೊಂಡು ಒಂದರಲ್ಲಿ ಹಾಕ್ಬಿಟ್ಟು ಕಸ್ಟಮೈಸ್ ಮಾಡಿಸಿದ್ವಿ ನಾವು. ಸೊ ಅಲ್ಲಿ ಬ್ಲೂ ಮತ್ತು ಪಿಂಕ್ ಕಲರು ಡಿವೈಡ್ ಆಗಿದೆ ಕೇಕಲ್ಲಿ ಕೂಡ. ಬ್ಲೂ ಬಾಯ್ಗೆ, ಗರ್ಲ್ ಪಿಂಕ್ಗೆ ಅಂದ್ಬಿಟ್ಟು. ಸೊ ಬಾಯ್ಗೆ ಫುಟ್ಬಾಲ್ ಇದೆ, ಮತ್ತು ಬ್ಲೂ ಶೂಸ್ ಇದೆ. ಗರ್ಲ್ಗೆ ಬೋ ಇದೆ, ಮತ್ತು ಅದಕ್ಕೂ ಒಂದೊಂದು ಕ್ಲೋತ್ ಇಟ್ಟಿದ್ದಾರೆ. ಬಾಯ್ಗೆ ಬ್ಲೂ ಕಲರ್ ಡ್ರೆಸ್ಸು, ಗರ್ಲ್ಗೆ ಪಿಂಕ್ ಕಲರ್ ಡ್ರೆಸ್ಸು, ಅದು ಕೂಡ ಇದೆ. ಈಗ ಕೇಕ್ ಕಟ್ ಮಾಡೋಕ್ಕೆ ಮುಂಚೆ ಒಂದು ಫೋಟೋಸ್ ತೊಗೋಬೇಕು ಅಂದ್ಬಿಟ್ಟು, 1-2 ಫೋಟೋಸ್ ತೊಗೋಬೇಕು ಅಂದ್ಬಿಟ್ಟು ಭಾವನ ಫೋಟೋಸ್ ತೊಗೋತಾ ಇದ್ದಾಳೆ. ಇಲ್ಲಿ ಕೇಕ್ ಫೋಟೋಸು ತೊಗೊಂಡ್ವಿ. ಈಗ ಕೇಕ್ ಕಟ್ಟಿಂಗು. ಈಗ ನನ್ನ ಮಗನ ಎತ್ಕೊಂಡು ಇನ್ನೊಂದು ರೌಂಡು ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ನನ್ನ ಮಗ ಏನಿದೆ ಎಲ್ಲರೂ ಕಿರಿಚ್ತಾ ಇದ್ದಾರಲ್ಲ ಅಂತ ಒಂದೇ ಸೈಡ್ ನೋಡ್ತಾ ಇದ್ದ.
ಅವನಿಗೂ ಏನಿದು ಎಲ್ಲ ಹೊಸದು. ಸೊ ನೋಡ್ತಾ ಇದ್ದ ಅವನು. ಅವನ ಜೊತೆ ಒಂದು ಕೇಕ್ ಕಟ್ಟಿಂಗ್ ಆಯಿತು. ಇಲ್ಲಿ ನನ್ನ ತಮ್ಮ ನನ್ನ ಮಗನ ಮುಖಕ್ಕೆ ಕ್ರೀಮ್ ಹಚ್ಚಿದ್ದಾನೆ. ಇವಾಗ ಒಂದು ರೌಂಡ್ ಫೋಟೋ ಸೆಷನ್ ನಡೀತಾ ಇದೆ ಎಲ್ಲರದ್ದು. ಇವಾಗ ನಾನು ನನ್ನ ಹಸ್ಬೆಂಡ್ ಬಂದಿದ್ದೀವಿ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಕೇಕ್ ತಿನ್ನಿಸೋದಕ್ಕೆ. ನನ್ನ ಮಗ ಇರಲಿಲ್ಲ ನಮ್ಮ ಜೊತೆ, ಮತ್ತು ನನ್ನ ಮಗನ ಯಾರೋ ಎತ್ಕೊಂಡಿದ್ರು, ಕೊಟ್ಟರು ಅವರು, ನಿಮ್ಮ ಮಗನ ಜೊತೆ ಫೋಟೋ ಇಟ್ಕೊಳ್ಳಿ ಎಲ್ಲರೂ ಅಂತ. ಸೊ ಇವಾಗ ನನ್ನ ಮಗನ ನನ್ನ ತಮ್ಮ ಎತ್ಕೊಂಬಂದ. ಇವಾಗ ಇಲ್ಲಿ ಶ್ರುತಿ ಮತ್ತು ಅವ್ರ ಹಸ್ಬೆಂಡು, ಶ್ರುತಿ ನನ್ನ ಕಸಿನು ಮತ್ತು ಅವ್ರ ಹಸ್ಬೆಂಡು, ಸೊ ಅವರು ಕೂಡ ಕೇಕ್ ತಿನ್ನಿಸ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನನ್ನ ತಮ್ಮ ಪಕ್ಕ ಇರೋದು ನನ್ನ ಚಿಕ್ಕಮ್ಮ, ಭಾವನ ಪಕ್ಕ ಇರೋದು ನಮ್ಮಮ್ಮ, ಮತ್ತು ನಮ್ಮಮ್ಮ ಪಕ್ಕ ಇರೋದು ಭಾವನ ಅವರಮ್ಮ. ಈಗ ನೆಕ್ಸ್ಟ್ ನಮ್ಮ ಮಮ್ಮಿಗೆ ಭಾವನ ಕೇಕ್ ತಿನ್ನಿಸ್ತಿದ್ದಾಳೆ. ನನ್ನ ಮಗ ನೋಡಿ ನಮ್ಮ ಅಮ್ಮನಿಗೆ ಹೇಗೆ ನೋಡ್ತಾ ಇದ್ದಾನೆ ಅಂತ. ಸೊ ಇವಾಗ ಮಣಿ ಬಾಯ್ಸ್ ಗ್ಯಾಂಗ್ ಬಂತು. ಇವಾಗ ಈ ಹುಡುಗರೇ ಎಲ್ಲ ಇಷ್ಟೆಲ್ಲ ಮಾಡಿದ್ದು ನಮ್ಮ ಅರವಿಂದು ಮತ್ತು ಸುಹಾಸು. ಸೊ ಅವ್ರದ್ದು ಗ್ಯಾಂಗ್ ಇದು ಇವಾಗ ಪ್ರಾಪರ್ಟೀಸ್ನ ಹಿಡ್ಕೊಂಡು ಒಂದು ಫೋಟೋಸ್ ತಗೊಂಡ್ರು. ಸೊ ಇದು ಲಾಸ್ಟಲ್ಲಿ ಸೌಮ್ಯ. ಈಗ ಎಲ್ಲರದ್ದು ಫೋಟೋಸ್ ಆದಮೇಲೆ ಫ್ಯಾಮಿಲಿ ಫೋಟೋಸ್, ಇವಾಗ ಎಲ್ಲರೂ ಪ್ರಾಪರ್ಟೀಸ್ ಎಲ್ಲ ಹಿಡ್ಕೊಂಡು ಒಂದೊಂದು ಫೋಟೋಸ್ ತಗೊಂಡ್ವಿ. ಇದರಲ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ಇತ್ತು, ಚೆನ್ನಾಗಿತ್ತು. ಐ ವೋಟ್ ಫಾರ್ ಗರ್ಲ್, ಐ ವೋಟ್ ಫಾರ್ ಬಾಯ್ ಅಂತೆಲ್ಲ ಇತ್ತು, ಚೆನ್ನಾಗಿತ್ತು. ಎಲ್ಲರೂ ಯಾವ್ಯಾವ ಇಷ್ಟನೋ, ಯಾರ್ಯಾರಿಗೆ ಯಾವ್ಯಾವ ಪ್ರಾಪರ್ಟೀಸ್ ಇಷ್ಟನೋ ಅದೆಲ್ಲ ಹಿಡ್ಕೊಂಡು ನಿಂತಿದ್ವಿ. ಕಡೆಗೆ ಆಚೆ ಕಡೆಯಿಂದ ಊಟ ತರಿಸಿದ್ವಿ, ವೆಜ್ಜು ನಾನ್ ವೆಜ್ಜು. ಸೊ ನಾನು, ನನ್ನ ಹಸ್ಬೆಂಡು, ಭಾವನ ಅವರಮ್ಮ ಮತ್ತು ನಮ್ಮಮ್ಮ ವೆಜ್ ತಿಂದ್ವಿ. ಇನ್ನು ಮಿಕ್ದವರೆಲ್ಲ ನಾನ್ ವೆಜ್ ಆರ್ಡ್ರ್ ಮಾಡ್ಕೊಂಡು ತಿಂದರು. ಅವರೇನೋ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದಾರೆ. ಸೊ ನಾನು ವೆಜ್ ತಿಂತಾಯಿದ್ದೀನಿ. ಸೊ ಇದೆಲ್ಲ ವೆಜ್ಜು, ಇವರೆಲ್ಲ ನಾನ್ ವೆಜ್ ತಿಂತಾಯಿದ್ದಾರೆ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮು ಆಲ್ರೆಡಿ 9:30 ಆಗೋಯಿತು. ಇವರೆಲ್ಲ ದೂರ ಹೋಗಬೇಕಿತ್ತು, ಅದಕ್ಕೋಸ್ಕರ ಬೇಗ ತಿಂದುಬಿಟ್ಟು ಹೊರಟರು. ನಾನು ಮತ್ತು ನನ್ನ ಮಗ ನಮ್ಮಮ್ಮ ಮನೆಯಲ್ಲೇ ಉಳ್ಕೊಂಡ್ವಿ. ನೆಕ್ಸ್ಟ್ ದಿನ ಬೆಳಗ್ಗೆ ಹೋದ್ವಿ. ನಾನು ಕ್ಲಿನಿಕ್ ಹೋಗಬೇಕಿತ್ತು ನನ್ನ ಮಗನ ಕರ್ಕೊಂಡು, ಅದು ನಮ್ಮಮ್ಮ ಮನೆ ಹತ್ರ ಇರೋದು, ಅದಕ್ಕೋಸ್ಕರ ನಾನು ಅಲ್ಲೇ ಉಳ್ಕೊಂಡೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಗೂ ತುಂಬ ಟಯರ್ಡ್ ಆಗಿದೆ, ನಾವೆಲ್ಲ ಇವಾಗ ಮಲಗ್ತಾ ಇದ್ದೀವಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.